ನಮಸ್ಕಾರ ವೀಕ್ಷಕರೇ, ಜನರ ವಾರ್ತೆಗಳ ವಿವರ. ಮುದ್ದೇಬಿಹಾಳ ಉತ್ತರ ಕರ್ನಾಟಕದ ಪ್ರಮುಖ ಹಬ್ಬಗಳಲ್ಲಿ ಒಂದಾದ ಮಕರ ಸಂಕ್ರಾಂತಿಯ ಮುನ್ನಾ ದಿನ ಪಟ್ಟಣದ ಮಾರುತಿನಗರದ ಗಣಪತಿ ಗುಡಿ ಹತ್ತಿರ ಇರುವ MRME ಇಂಟರ್ನ್ಯಾಷನಲ್ ಸ್ಕೂಲ್ ಹಾಗೂ ಭಾಗ್ಯವಂತಿ HPS ಶಾಲೆಯಲ್ಲಿ ಮಂಗಳವಾರ ಅದ್ದೂರಿಯಾಗಿ ಆಚರಿಸಲಾಯಿತು. ಸಂಕ್ರಾಂತಿಯ ಸಂಭ್ರಮದ ಅಂಗವಾಗಿ ಉತ್ತರ ಕರ್ನಾಟಕದ ಬಗೆ ಬಗೆಯ ತಿನಿಸುಗಳು, ಆಹಾರ ಪದ್ಧತಿಯನ್ನು ಮಕ್ಕಳಿಗೆ ಪರಿಚಯಿಸುವ ಕಾರ್ಯವನ್ನು ಶಿಕ್ಷಕರು ಮಾಡಿದರು. ಶಾಲೆಯ ಮುಖ್ಯ ಗುರುಮಾತೆ ಅಮೃತಾ ಹಿರೇಮಠ್ ಮಾತನಾಡಿ, ನಮ್ಮ ಭಾಗದಲ್ಲಿ ಆಚರಣೆಯಲ್ಲಿರುವ ಸಂಕ್ರಾಂತಿಯ ವಿಶೇಷತೆಯ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸಲು ಈ ಕಾರ್ಯಕ್ರಮ ಆಚರಣೆ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಸಂಕ್ರಾಂತಿ ಹಬ್ಬ ಅಂದರೆ ಇದು ನಮ್ಮ ಕರ್ನಾಟಕದ ಉತ್ತರ ಕರ್ನಾಟಕದ ಮೊದಲ ಹಬ್ಬ ಮತ್ತು ಹೆಮ್ಮೆಯ ಹಬ್ಬ ಇದು. ಹೀಗಾಗಿ ನಾವು ಇದನ್ನು ನಮ್ಮ ಸ್ಕೂಲಲ್ಲಿ ಇವತ್ತು ಆಚರಣೆ ಮಾಡ್ತಿದ್ದೀವಿ. ಅದರಲ್ಲಿ ನಮ್ಮ ಉತ್ತರ ಕರ್ನಾಟಕದ ಊಟದ ಅಂತೂ ವಿಶೇಷತೆ ತುಂಬಾ ಇರ್ತೈತಿ. ವಿಧ ವಿಧದ ಊಟಗಳು ನಮ್ಮ ಕರ್ನಾಟಕದೊಳಗೆ ನಮ್ಮದು ಊಟ ಅಂತಂದ್ರೆ ಅದೊಂದು ಹೆಮ್ಮೆ. ಅದಕ್ಕೋಸ್ಕರ ನಾವು ಇವತ್ತು ಎಲ್ಲ ವಿಧದ ಆಹಾರಗಳನ್ನು ನಮ್ಮ ನಮ್ಮ ಸಹೋದ್ಯೋಗಿಗಳಿಂದ ನಾವು ಏರ್ಪಾಡು ಮಾಡಿ ಅದನ್ನೆಲ್ಲ ನಾವು ಇವತ್ತು ತಯಾರಿ ಮಾಡ್ಕೊಂಡಿದ್ದೀವಿ. ನಾನು ವಿಷಯನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇನಪ್ಪ ಅಂತಂದ್ರೆ ನಾವು ಇವತ್ತಿನ ದಿನ ಇಷ್ಟೆಲ್ಲ ಆಹಾರ ಪದ್ಧತಿಗಳನ್ನು ನಾವು ರೆಡಿ ಮಾಡಬೇಕಾದ್ರೆ ನಮಗೆ ಮೇನ್ ಬೇಕಾಗಿರೋರು ಯಾರು? ನಮಗೆ ಬೆನ್ನೆಲುಬಾಗಿರೋರು ಒಬ್ಬರು ರೈತ. ಆ ರೈತರಿಗೆ ನಾವು ಇವತ್ತಿನ ದಿನ ಒಂದು ವಿಶೇಷ ಗೌರವವನ್ನು ಸಲ್ಲಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ, ವಿವಿಧ ವೇಷಭೂಷಣ ಹಾಗೂ ತಾಯಂದಿರ ಪೂಜೆ ಶಿಕ್ಷಕರಾದ ಸಂಗಮ್ಮ ಹಿರೇಮಠ್, ಶಿಕ್ಷಕರಾದ ರೂಪಾ ಬಿರಾದಾರ್, ತಬ್ಸುಮ್ ನಾಯ್ಕೋಡಿ, BP ಕೊಪ್ಪದ್, ಶೋಭಾ ಹಿರೇಮಠ್, ಐಶ್ವರ್ಯ ಶಿತಿಮನಿ, ಅರ್ಚನಾ ಮಾಲಗತ್ತಿ, ನಂದಿನಿ ಬಿಜ್ಜೂರ್, ಸಿದ್ದಮ್ಮ ಸೋಮನಾಳ್, ಶರಣಮ್ಮ ಕೋತಿ, ವೇದವತಿ ದೇವರೆಡ್ಡಿ, RP ಸಂಗಮ್, ವಿದ್ಯಾರಾಣಿ ಗುರ್ಮಿ, ಸವಿತಾ ಮಠ್, ಉಮಾ ಮಹೇಂದ್ರಕರ್, ನೀಲಮ್ಮ ಹಿರೇಮಠ್, ರಾಜೇಶ್ವರಿ, ರತ್ನಾ ಹಿರೇಮಠ್, ಶಿವಲೀಲಾ ಬಿರಾದಾರ್ ಇದ್ದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.